ಇವತ್ತು ಟ್ಯಾಕ್ಸು GST ನಮಗೆ ಶೇರ್ ಬರಲಿಲ್ಲ, ನಮಗೆ ಬರಗಾಲಕ್ಕೆ ಹಣ ಕೊಡಲಿಲ್ಲ. ಅವರು ನಿರ್ಮಲಾ ಸೀತಾರಾಮ್ ಅವರು ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಇಟ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ. ಅವರು ಇವತ್ತು ನಮಗೆ ಬರಗಾಲಕ್ಕೆ ಏನಾದರೂ ಹಣ ಕೊಟ್ಟಿದ್ದಾರಾ? ಅವ್ರು ಹೇಳಿ ಕೊಟ್ಟಿದ್ದೀವಿ ಅಂತ ಹೇಳಿ. ಯಾವ ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ? NDRFನಲ್ಲಿ ಹಣ ಕೊಟ್ಟಿದ್ದಾರೆ ಈ ವರ್ಷ ಅಂತ ಹೇಳಿ. ಅವರು ಸುಮ್ಮನೆ ಎಲ್ಲ ಹೇಳ್ಕೊಂಡು ಕಾಂಗ್ರೆಸ್ನವರು ತಪ್ಪುದಾರಿಗೆ ಜನನ ತಪ್ಪುದಾರಿಗೆ ತೊಗೊಂಡು ಹೋಗ್ತಿದ್ದಾರೆ ಅಂತಂದರೆ ನಾವು ಮಾಡ್ತಿದ್ದೀವ, ಅವ್ರು ಮಾಡ್ತಾ ಇದ್ದಾರೆ. NDRFನಲ್ಲಿ ₹1 ಇವತ್ತಿನ ತನಕ ಬಂದಿಲ್ಲ. 17,000 ಕೋಟಿ ಕೇಳಿದ್ದೀವಿ ನಾವು, ಆಯಿತಾ? ಇನ್ನೂವರೆಗೂ ₹1 ಬಂದಿಲ್ಲ. ಕೊಟ್ಟಿದ್ದೀವಿ, ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಅವರು ಹಣಕಾಸಿನ ಸಚಿವರಾಗಿ, ಕೇಂದ್ರದ ಹಣಕಾಸಿನ ಸಚಿವರಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಆ ರೀತಿ ಹೇಳಿದರೆ ನಾವೇನು ಹೇಳೋಕ್ಕಾಗುತ್ತೆ? ಕಾಂಗ್ರೆಸ್ನವರು ದೇಶ ವಿಭಜನೆಗೆ ಒಂದು ನೆರೇಷನ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಸ್ವತಂತ್ರ ತರೋದಕ್ಕೆ ಲಕ್ಷಾಂತರ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಜನರನ್ನು ಕಳ್ಕೊಂಡಿದೆ, ನಮ್ಮ ದೊಡ್ಡ ದೊಡ್ಡ ನಾಯಕರನ್ನು ಕಳ್ಕೊಂಡಿದ್ದೀವಿ. ಮಹಾತ್ಮ ಗಾಂಧೀಜಿಗಿನ್ನ ಬೇಕಾ? ಇವತ್ತು ಕಾಂಗ್ರೆಸ್ಸು ಈ ದೇಶವನ್ನು ಒಗ್ಗೂಡಿಸುವಂಥ ಒಕ್ಕೂಟದ ವ್ಯವಸ್ಥೆಯನ್ನು ಮಾಡೋದಕ್ಕೆ ಯಾವತ್ತೂ ಕೂಡ ಕಮಿಟ್ ಆಗಿರ್ತಕ್ಕಂಥದ್ದು. ದೇಶ ವಿಭಜನೆ ಮಾಡೋಕ್ಕೆ ಹೋಗ್ತಾರೆ? ಪಂಜಾಬ್ನಲ್ಲಿ ಖಾಲಿಸ್ತಾನ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಯಾರು ಪ್ರಾಣ ಕೊಟ್ಟರು? ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ಕೊಂದಿದ್ದು ಅದಕ್ಕೆ. ಇವೆಲ್ಲ ತಿಳ್ಕೊಂಡು ಮಾತಾಡಬೇಕು. ಸುಮ್ಮನೆ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡೋದು ಸರಿ ಕಾಣಿಸೋದು.